19ರಿಂದ 26ರ ತನಕ ಶ್ರೇಯಸ್ಸು ಒಂದು ಸಿನಿಮಾ ಅಂದರೆ ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸರ್, ಸಿನಿಮಾ ಅಂದರೆ ಏನು ಅಂತ ಹೇಳಿದ್ರೆ, ನನಗೆ ಸಿನಿಮಾನ ಲೈಫು ಸರ್. ನಮಗೆ ಇವತ್ತಿಗೂ ನಾನು ಹೇಳ್ತೀನಿ, ಇದು ಈಗೋಯಿಂದಲ್ಲ, ಏನೂ ಇಲ್ಲ. ಆರಾಮಾಗಿ ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ರು ನಿಮ್ಮದೇ ಗೆದ್ಬಿಡೋದು. ನನಗಿದ್ದಿದ್ದು ಒಂದು ಬ್ಯಾಕ್ಗ್ರೌಂಡ್ ಆಗಲಿ, ನನ್ನ ಫ್ರೆಂಡ್ ಸರ್ಕಲ್ ಆಗಲಿ. ಬಟ್ ಸಿನಿಮಾನ ಒಂದು ಹುಚ್ಚು ಸರ್. ಪ್ರತಿ ಸತಿ ಒಂದು ಆ್ಯಕ್ಟ್ ಮಾಡಿ ಬಂದಾಗ, ಒಂದು ಪ್ಲೇ ಬ್ಯಾಕ್ ನೋಡಿದಾಗ, ಎಲ್ಲಾರು ಒಂದು ಜನ ಕ್ಲಾಪ್ಸ್ ಹೊಡೆದು ಇದು ಚೆನ್ನಾಗಿದೆ, ಸೆಲ್ಫಿ ತೊಗೊಳ್ಳೋದು ಆ ಈಗೋ ಅಲ್ಲ, ಚೆನ್ನಾಗಿ ಮಾಡಿರ ಅಂತ ಹೇಳಿದಾಗ ಒಂದು ಆತ್ಮತೃಪ್ತಿ ಇದೆಯಲ್ಲ ಸರ್, ಆ ಫೀಲಿಂಗೇ ಬೇರೆ. ಸೊ ಅದನ್ನು ಚೇಸ್ ಮಾಡ್ಕೊಂಡು ಹೋಗ್ತೇನೆ. ಈಗ ಏನಂದರೆ, ನಾವು ಒಂದಷ್ಟು ಇಂಗ್ಲೀಷ್ ಸಿನಿಮಾಗಳು ನೋಡ್ಕೊಂಬರ್ತೀವಿ, ಏನೋ ಒಂದಷ್ಟು ಸಿನಿಮಾಗಳು ಮಾಡಿ ಈ ಥರ ನಾವು ಒಂದು ಸಿನಿಮಾ ಮಾಡಬೇಕು, ಆ ಹಠ, ಆ ಪ್ಯಾಷನ್ ಅಷ್ಟೇ. ಸೊ ಸಿನಿಮಾ ಇಸ್ ಲೈಫ್ ಫಾರ್ ಮೀ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಕೆಲವ್ರಿಗೆ ಕುಡಿಯೋ ನಶೆ, ಕೆಲವ್ರಿಗೆ ಒಬ್ಬರು ಒಂದು ನಶೆ ಇರುತ್ತೆ, ತಪ್ಪು ಅಂತ ಹೇಳಲ್ಲ. ನಮಗೆ ಸಿನಿಮಾ ನಶೆ ಬಂದುಬಿಟ್ಟಿದೆ, ಒಂಥರ ಪೀಕ್ ಲೆವೆಲ್ ಬಂದುಬಿಟ್ಟಿದೆ. ಇವಾಗ 4 ಸಿನಿಮಾ ಮಾಡಿದ್ರು ಇಷ್ಟು ವರ್ಷದಲ್ಲಿ. ಬಟ್ ಏನಾಗುತ್ತೆ, ಇವಾಗ ಮುಂದೆ ಹೆಚ್ಚಿನ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು, ಅಸೋಸಿಯೇಷನ್ಸ್ ಚೆನ್ನಾಗಬೇಕು. ಯಾಕಂದರೆ ಇವತ್ತಿನ ದಿವಸಕ್ಕೆ ಏನಾಗ್ತಾರೆ, ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಕರೆಕ್ಟಾಗಿ ವರ್ಕ್ ಆಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಪೀಕ್ ಲೆವೆಲ್ ಸಿನಿಮಾ ನೋಡ್ಬಿಟ್ರು ಸರ್. KGF ನೋಡ್ಬಿಟ್ರು, ಬಾಹುಬಲಿ ನೋಡ್ಬಿಟ್ರು, ಕಾಂತಾರ ನೋಡ್ಬಿಟ್ರು. ಪೀಕ್ ಲೆವೆಲ್ ಸಿನಿಮಾ ನೋಡಿದಾಗ ಆ್ಯಾವ್ರೇಜ್ ಲೆವೆಲ್ ಸಿನಿಮಾ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗಿದೆ. ಇಲ್ಲ ತುಂಬ ಏನೋ ಹೊಸದಾಗಿ ಮಾಡೋಕೆ. ಇವಾಗ ಏನಾಗುತ್ತೆ, ಹೊಸದಾಗಿ ಮಾಡಿದಾಗ ಪ್ರತಿ ಸತಿ ನನಗೇ ಎಲ್ಲ ಗೊತ್ತು, ನಾನೇನೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ತುಂಬ ಜನ ಟೀಮ್ಗಳು ಸೇರ್ಕೊಂಡು ಮಾಡೋಕೆ ಹೋದಾಗ ಕೆಲವು ಸತಿ ಎಡುತ್ತಾರೆ. ಯಾಕಂದರೆ ಕೆಲವು ಸತಿ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಕರೆಕ್ಟಾಗಿ ಡೈರೆಕ್ಟರ್ ಸಿಕ್ಕಿದ್ರೆ ಕರೆಕ್ಟ್ ಪ್ರೊಡ್ಯೂಸರ್ ಸಿಗಲ್ಲ, 2 ಸಿಕ್ಕಿದ್ರೆ ಕರೆಕ್ಟಾಗಿ ಆ್ಯಕ್ಟರ್ ಸಿಗಲ್ಲ, ಇಲ್ಲ 3 ಸಿಕ್ಕಿದೆ ರಿಲೀಸು, ಮಾರ್ಕೆಟಿಂಗ್ ಸಿಗಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟು ಇವತ್ತಿಗೆ ತುಂಬ ಕ್ಲೆವರಾಗಿ, ಕ್ಲಿಯರಾಗಿ ವರ್ಕ್ ಆಗಬೇಕು. ಸೊ ಅದನ್ನೆಲ್ಲ ಒಂದು ನಂಬಿಕೆಯಲ್ಲಿ ಮಾಡ್ಕೊಂಡು ಹೋಗೋದೇ ಸಿನಿಮಾ. ಪ್ರತಿಯೊಬ್ಬರು ನಂಬಬೇಕಲ್ಲ. ಇವತ್ತು ಏನಾಗುತ್ತೆ, ಯಾರೊಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾನೆ ಅಂತ ಹೇಳಿದ್ರು, PP ಉದಾರ 5 ಜನ ಅಂತಾರಲ್ಲಿ, ಯಾಕೆ ಮಾಡ್ತಾಯಿರ ಅಂತ. ನಾವೇನು ಮಾಡ್ತಾರೆ ನಮಗೆ ಮಾತ್ರ ಗೊತ್ತಿರುತ್ತೆ. ಯಾರೊಬ್ಬ ಏನೋ ಹೇಳಿದಾಗ ಏನಾಗುತ್ತೆ, ಮಾಡೋರು ನಮ್ಮ ಟೀಮಲ್ಲಿ ಇವರು ಅಪ್ಸೆಟ್ ಆಗ್ಬಿಡ್ತಾರೆ, ಇಲ್ಲ ಇದು ವರ್ಕ್ ಆಗಲ್ಲ, ಇದು ಹಿಂಗಾಗುತ್ತೆ ಅಂತ. ಸೊ ಐ ಥಿಂಕ್ ಕಲ್ತಿದ್ದೀವಿ ಇವತ್ತೇನೆಂದರೆ, ಏನೇ ಪ್ರಾಬ್ಲಮ್ ಇದ್ದರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಒಂದು ಸಿನಿಮಾ ಅಷ್ಟೇ. ಆ ಬ್ಯಾಲೆನ್ಸು ಇಲ್ಲ ಹೆಂಗೋ ಒಂದು ಹೋಗ್ಬೋಣ ಅಂತ ಅಂದ್ಕೊಂಡೋದ್ರೆ ನಮ್ಮ ಅಮ್ಮನ ಯಾರು ನೋಡಲ್ಲ. ಹೀಗೆ ಹೋಗ್ಬೇಕು ಅಂತ ಒಂದು ವಿಷನ್ ಇರುತ್ತೆ. ಆ ವಿಷನ್ ಕೊನೆಗೆ ಕನೆಕ್ಟ್ ಆಗಬೇಕಷ್ಟೇ ಫ್ರೈಡೇ ಮಾರ್ನಿಂಗು. ಸೊ ಆ ವಿಷನ್ಗೆ ಟೀಮ್ನ ಕೈ ಕಾಲು ಹಿಡಿತೀವೋ, ಇಲ್ಲಾಂದರೆ ಕೈ ಮುಗಿತೀವೋ, ಇಲ್ಲಾಂದರೆ ರಿಕ್ವೆಸ್ಟ್ ಮಾಡ್ತೀವೋ, ಇಲ್ಲ ತಲೆ ಮೇಲೆ ಹೊಡಿತೀವೋ ಗೊತ್ತಿಲ್ಲ. ಸೊ ಸಿನಿಮಾ ಚೆನ್ನಾಗಿ ಮಾಡೋಕ್ಕಷ್ಟೇ. 19ರಿಂದ 26ರ ತನಕ ಶ್ರೇಯಸ್ಸು ಒಂದು ಸಿನಿಮಾ ಅಂದರೆ ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸರ್, ಸಿನಿಮಾ ಅಂದರೆ ಏನು ಅಂತ ಹೇಳಿದ್ರೆ, ನನಗೆ ಸಿನಿಮಾನ ಲೈಫು ಸರ್. ನಮಗೆ ಇವತ್ತಿಗೂ ನಾನು ಹೇಳ್ತೀನಿ, ಇದು ಈಗೋಯಿಂದಲ್ಲ, ಏನೂ ಇಲ್ಲ. ಆರಾಮಾಗಿ ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ರು ನಿಮ್ಮದೇ ಗೆದ್ಬಿಡೋದು. ನನಗಿದ್ದಿದ್ದು ಒಂದು ಬ್ಯಾಕ್ಗ್ರೌಂಡ್ ಆಗಲಿ, ನನ್ನ ಫ್ರೆಂಡ್ ಸರ್ಕಲ್ ಆಗಲಿ. ಬಟ್ ಸಿನಿಮಾನ ಒಂದು ಹುಚ್ಚು ಸರ್. ಪ್ರತಿ ಸತಿ ಒಂದು ಆ್ಯಕ್ಟ್ ಮಾಡಿ ಬಂದಾಗ, ಒಂದು ಪ್ಲೇ ಬ್ಯಾಕ್ ನೋಡಿದಾಗ, ಎಲ್ಲಾರು ಒಂದು ಜನ ಕ್ಲಾಪ್ಸ್ ಹೊಡೆದು ಇದು ಚೆನ್ನಾಗಿದೆ, ಸೆಲ್ಫಿ ತೊಗೊಳ್ಳೋದು ಆ ಈಗೋ ಅಲ್ಲ, ಚೆನ್ನಾಗಿ ಮಾಡಿರ ಅಂತ ಹೇಳಿದಾಗ ಒಂದು ಆತ್ಮತೃಪ್ತಿ ಇದೆಯಲ್ಲ ಸರ್, ಆ ಫೀಲಿಂಗೇ ಬೇರೆ. ಸೊ ಅದನ್ನು ಚೇಸ್ ಮಾಡ್ಕೊಂಡು ಹೋಗ್ತೇನೆ. ಈಗ ಏನಂದರೆ, ನಾವು ಒಂದಷ್ಟು ಇಂಗ್ಲೀಷ್ ಸಿನಿಮಾಗಳು ನೋಡ್ಕೊಂಬರ್ತೀವಿ, ಏನೋ ಒಂದಷ್ಟು ಸಿನಿಮಾಗಳು ಮಾಡಿ ಈ ಥರ ನಾವು ಒಂದು ಸಿನಿಮಾ ಮಾಡಬೇಕು, ಆ ಹಠ, ಆ ಪ್ಯಾಷನ್ ಅಷ್ಟೇ. ಸೊ ಸಿನಿಮಾ ಇಸ್ ಲೈಫ್ ಫಾರ್ ಮೀ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಕೆಲವ್ರಿಗೆ ಕುಡಿಯೋ ನಶೆ, ಕೆಲವ್ರಿಗೆ ಒಬ್ಬರು ಒಂದು ನಶೆ ಇರುತ್ತೆ, ತಪ್ಪು ಅಂತ ಹೇಳಲ್ಲ. ನಮಗೆ ಸಿನಿಮಾ ನಶೆ ಬಂದುಬಿಟ್ಟಿದೆ, ಒಂಥರ ಪೀಕ್ ಲೆವೆಲ್ ಬಂದುಬಿಟ್ಟಿದೆ. ಇವಾಗ 4 ಸಿನಿಮಾ ಮಾಡಿದ್ರು ಇಷ್ಟು ವರ್ಷದಲ್ಲಿ. ಬಟ್ ಏನಾಗುತ್ತೆ, ಇವಾಗ ಮುಂದೆ ಹೆಚ್ಚಿನ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು, ಅಸೋಸಿಯೇಷನ್ಸ್ ಚೆನ್ನಾಗಬೇಕು. ಯಾಕಂದರೆ ಇವತ್ತಿನ ದಿವಸಕ್ಕೆ ಏನಾಗ್ತಾರೆ, ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಕರೆಕ್ಟಾಗಿ ವರ್ಕ್ ಆಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಪೀಕ್ ಲೆವೆಲ್ ಸಿನಿಮಾ ನೋಡ್ಬಿಟ್ರು ಸರ್. KGF ನೋಡ್ಬಿಟ್ರು, ಬಾಹುಬಲಿ ನೋಡ್ಬಿಟ್ರು, ಕಾಂತಾರ ನೋಡ್ಬಿಟ್ರು. ಪೀಕ್ ಲೆವೆಲ್ ಸಿನಿಮಾ ನೋಡಿದಾಗ ಆ್ಯಾವ್ರೇಜ್ ಲೆವೆಲ್ ಸಿನಿಮಾ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗಿದೆ. ಇಲ್ಲ ತುಂಬ ಏನೋ ಹೊಸದಾಗಿ ಮಾಡೋಕೆ. ಇವಾಗ ಏನಾಗುತ್ತೆ, ಹೊಸದಾಗಿ ಮಾಡಿದಾಗ ಪ್ರತಿ ಸತಿ ನನಗೇ ಎಲ್ಲ ಗೊತ್ತು, ನಾನೇನೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ತುಂಬ ಜನ ಟೀಮ್ಗಳು ಸೇರ್ಕೊಂಡು ಮಾಡೋಕೆ ಹೋದಾಗ ಕೆಲವು ಸತಿ ಎಡುತ್ತಾರೆ. ಯಾಕಂದರೆ ಕೆಲವು ಸತಿ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಕರೆಕ್ಟಾಗಿ ಡೈರೆಕ್ಟರ್ ಸಿಕ್ಕಿದ್ರೆ ಕರೆಕ್ಟ್ ಪ್ರೊಡ್ಯೂಸರ್ ಸಿಗಲ್ಲ, 2 ಸಿಕ್ಕಿದ್ರೆ ಕರೆಕ್ಟಾಗಿ ಆ್ಯಕ್ಟರ್ ಸಿಗಲ್ಲ, ಇಲ್ಲ 3 ಸಿಕ್ಕಿದೆ ರಿಲೀಸು, ಮಾರ್ಕೆಟಿಂಗ್ ಸಿಗಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟು ಇವತ್ತಿಗೆ ತುಂಬ ಕ್ಲೆವರಾಗಿ, ಕ್ಲಿಯರಾಗಿ ವರ್ಕ್ ಆಗಬೇಕು. ಸೊ ಅದನ್ನೆಲ್ಲ ಒಂದು ನಂಬಿಕೆಯಲ್ಲಿ ಮಾಡ್ಕೊಂಡು ಹೋಗೋದೇ ಸಿನಿಮಾ. ಪ್ರತಿಯೊಬ್ಬರು ನಂಬಬೇಕಲ್ಲ. ಇವತ್ತು ಏನಾಗುತ್ತೆ, ಯಾರೊಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾನೆ ಅಂತ ಹೇಳಿದ್ರು, PP ಉದಾರ 5 ಜನ ಅಂತಾರಲ್ಲಿ, ಯಾಕೆ ಮಾಡ್ತಾಯಿರ ಅಂತ. ನಾವೇನು ಮಾಡ್ತಾರೆ ನಮಗೆ ಮಾತ್ರ ಗೊತ್ತಿರುತ್ತೆ. ಯಾರೊಬ್ಬ ಏನೋ ಹೇಳಿದಾಗ ಏನಾಗುತ್ತೆ, ಮಾಡೋರು ನಮ್ಮ ಟೀಮಲ್ಲಿ ಇವರು ಅಪ್ಸೆಟ್ ಆಗ್ಬಿಡ್ತಾರೆ, ಇಲ್ಲ ಇದು ವರ್ಕ್ ಆಗಲ್ಲ, ಇದು ಹಿಂಗಾಗುತ್ತೆ ಅಂತ. ಸೊ ಐ ಥಿಂಕ್ ಕಲ್ತಿದ್ದೀವಿ ಇವತ್ತೇನೆಂದರೆ, ಏನೇ ಪ್ರಾಬ್ಲಮ್ ಇದ್ದರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಒಂದು ಸಿನಿಮಾ ಅಷ್ಟೇ. ಆ ಬ್ಯಾಲೆನ್ಸು ಇಲ್ಲ ಹೆಂಗೋ ಒಂದು ಹೋಗ್ಬೋಣ ಅಂತ ಅಂದ್ಕೊಂಡೋದ್ರೆ ನಮ್ಮ ಅಮ್ಮನ ಯಾರು ನೋಡಲ್ಲ. ಹೀಗೆ ಹೋಗ್ಬೇಕು ಅಂತ ಒಂದು ವಿಷನ್ ಇರುತ್ತೆ. ಆ ವಿಷನ್ ಕೊನೆಗೆ ಕನೆಕ್ಟ್ ಆಗಬೇಕಷ್ಟೇ ಫ್ರೈಡೇ ಮಾರ್ನಿಂಗು. ಸೊ ಆ ವಿಷನ್ಗೆ ಟೀಮ್ನ ಕೈ ಕಾಲು ಹಿಡಿತೀವೋ, ಇಲ್ಲಾಂದರೆ ಕೈ ಮುಗಿತೀವೋ, ಇಲ್ಲಾಂದರೆ ರಿಕ್ವೆಸ್ಟ್ ಮಾಡ್ತೀವೋ, ಇಲ್ಲ ತಲೆ ಮೇಲೆ ಹೊಡಿತೀವೋ ಗೊತ್ತಿಲ್ಲ. ಸೊ ಸಿನಿಮಾ ಚೆನ್ನಾಗಿ ಮಾಡೋಕ್ಕಷ್ಟೇ.